ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಗ್ರೀನ್ ಕಲರ್ ಬಾಂಗ್ಡೆ ಫ್ರೈ ಅಂದರೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ಕೊಂಡು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು ಒಂದು 4 ಹಸಿಮೆಣ್ಸಿನ್ಕಾಯಿ, ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ, ಒಂದು 4 ಎಸಳು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಈರುಳ್ಳಿ, ಕಾಳುಮೆಣಸು, ಜೀರಿಗೆ, ಹಾಗೆ ನೆನೆಸಿಟ್ಟಿರುವಂತಹ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ. ಇದನ್ನು ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಬಾಂಗ್ಡೆ ಅಂದರೆ ಈ ಮೀನನ್ನು ಜಸ್ಟ್ ಕಟ್ ಮಾಡ್ಕೊಳ್ಳಿ. ಏಕೆಂದರೆ ಮಸಾಲೆ ಎಲ್ಲ ಪೂರ್ತಿ ಒಳಗಡೆ ಹೋಗಬೇಕು. ಈಗ ನೀವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಚೆನ್ನಾಗಿ ಫಿಶ್ಶಿನ ಎಲ್ಲ ಸೈಡಲ್ಲೂ ಹಚ್ಬಿಡಿ ನೀಟಾಗಿ. ನಾನಿಲ್ಲಿ ತೋರಿಸ್ತಿರೋ ಹಾಗೆ ಎಲ್ಲ ರೀತಿಯಲ್ಲೂ ಎಲ್ಲ ಕಡೆನೂ ನೀವು ಹಚ್ಕೊಳ್ಳಿ. ಆದಮೇಲೆ ಎಣ್ಣೆನ ನೀವು ಕಾಯಕ್ಕಿಟ್ಟು, ಆ ಎಣ್ಣೆ ಪೂರ್ತಿ ಕಾದಿದ್ಮೇಲೆ ಈ ಫಿಶನ್ನು ಅದಕ್ಕೆ ಹಾಕಿದ್ರೆ ಚೆನ್ನಾಗಿ ಫ್ರೈ ಮಾಡಬೇಕು. ಆ ಹಸಿ ಮಸಾಲೆ ಇರುತ್ತಲ್ಲ, ಆ ಹಸಿ ಮಸಾಲೆ ಸ್ಮೆಲ್ ಹೋಗೋವರೆಗೂ ಆ ಎಣ್ಣೆಯಲ್ಲಿ ಈ ಫಿಶನ್ನ ಫ್ರೈ ಮಾಡಿದ್ರೆ, ಜಾಸ್ತಿ ತಿರುವಾಕಕ್ಕೆ ಹೋಗಬಾರ್ದು, ಯಾಕಂದರೆ ಫಿಶ್ ಬೇಗ ಒಡೆದೋಗುತ್ತೆ. ಸೊ ಹಾಗಾಗಿ ಈ ಥರ ಮೇಲೆಲ್ಲ ಮಸಾಲೆ ನೀಟಾಗಿ ಹಚ್ಚಿ ಆ ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ನೀವು ಫ್ರೈ ಮಾಡಿದ್ರೆ ನಿಮಗೆ ಗ್ರೀನ್ ಕಲರ್ ಹಸಿಮೆಣ್ಸಿನ್ಕಾಯಿದು, ಅಂದರೆ ನಾವು ಆಲ್ಮೋಸ್ಟ್ ಯಾವಾಗಲೂ ರೆಡ್ ಕಲರ್ ಮಾಡ್ಕೊಳ್ತೀವಿ. ಗ್ರೀನ್ ಕಲರ್ ಅಂದರೆ ಬರುತ್ತೋ ಇಲ್ವೋ, ಚೆನ್ನಾಗಾಗುತ್ತೋ ಇಲ್ವೋ ಅನ್ನೋದಿರುತ್ತೆ. ಬಟ್ ನೀವು ಈ ಥರ ಮಾಡಿಕೊಂಡ್ರೆ ಈ ಬಾಂಗ್ಡೆ ಫ್ರೈ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ನಾನು ಜಾಸ್ತಿ ಎತ್ತಾಗ್ದಲೇ ಇರೋದ್ರಿಂದ ಈ ಥರ ನಂಗೆ ಬಂದಿದೆ. ಥ್ಯಾಂಕ್ ಯು.